ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಈ ವಿಡಿಯೋದು ಅಂತಂದರೆ, ನಾನು ತಮ್ನೇಲ್ ಹೇಗೆ ಹಾಕೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋನ ನೀವು ವಾಚ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಥಂಬ್ನೇಲ್ ಅಂದರೆ ಏನು ಅಂತ ಹೊಸದಾಗಿ ವಿಡಿಯೋಸ್ ಮಾಡೋರಿಗೆ ಅರ್ಥ ಆಗೋಲ್ಲ. ಏನಂದರೆ ನಾವು ಯೂಟ್ಯೂಬಲ್ಲಿ ನಾವು ಸ್ಕ್ರಾಲ್ ಮಾಡ್ಕೊಂಡು ಹೋಗುವಾಗ ಹೆಡ್ಲೈನ್ ಆಗಿ ಬರುತ್ತಲ್ಲ, ಅಟ್ರಾಕ್ಟಿವ್ ಆಗಿ ಹೆಡ್ಲೈನ್ ಕಾಣಿಸುತ್ತೆ. ಇವಾಗ ನಾವು ಮಸಾಲೆ ಪೂರಿ ರೆಸಿಪಿ, ಆಮೇಲೆ ನಾವು ಇವಾಗ ತಮ್ನೇಲಲ್ಲಿ ಯಾವುದಾದ್ರೂ ಒಂದು ವಿಡಿಯೋಸ್ ಮಾಡುವಾಗ ಹೆಡ್ಲೈನಾಗಿ ಹಾಕಿರ್ತೀವಿ. ಏನಂತಂದರೆ ಇವಾಗ ನಾವು ವೆಜ್ ಪಲಾವ್ ಮಾಡ್ತಾಯಿದ್ದೀವಿ, ಆಮೇಲೆ ಪುರಿ ಮಾಡೋದು ಹೀಗೇನೋ ತೋರಿಸ್ತಾ ಇದ್ದೀವಿ ಅಂತೇಳಿ ಈ ಥರ ಹೆಡ್ಲೈನ್ ಆಗಿ ಬರುತ್ತಲ್ಲ, ಅದಕ್ಕೆ ನಾವು ತಮ್ನೇಲ್ ಅಂತ ಕರಿತೀವಿ. ನಾವು ಕೂಡ ಈ ವಿಡಿಯೋಸನ್ನು ಮಾಡಿದಾದಮೇಲೆ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾವು ಈ ವಿಡಿಯೋಸ್ಗೆ ಹೇಗೆ ತಮ್ಲೈನ್ ಹಾಕೋದನ್ನು ನಾನು ನಿಮಗೆ ತೋರಿಸ್ತೀನಿ. ಅದನ್ನು ತುಂಬ ಈಸಿಯಾಗಿ ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವಾಗ ನಾನು ಸ್ಕ್ರೀನ್ ಮೇಲೆ ಇದ್ದೀನಿ. ಇವಾಗ ನಾವು ಪ್ಲೇಸ್ಟೋರಲ್ಲಿ ನಾವು ಪಿಕ್ಸೆಲ್ ಆ್ಯಪ್ ಅಂತ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಅಂದರೆ ನಾವು ಸರ್ಚ್ ಕೊಟ್ಟು ಪಿಕ್ಸೆಲ್ ಲ್ಯಾಬ್ ಅಂತ ನಾವು ಒಂದು ಚಾನಲನ್ನು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನೋಡಿ, ಇಲ್ಲಿ ನಾನು ಪಿಕ್ಸೆಲ್ ಲ್ಯಾಬ್ ಅಂತ ಇದೆ. ಈ ಆ್ಯಪನ್ನು ನಾವು ಓಪನ್ ಮಾಡ್ಕೋಬೇಕು. ಈ ಆ್ಯಪನ್ನು ನಮ್ಮದು ಆಫ್ಲೈನಲ್ಲೇ ಇರುತ್ತೆ. ನಾವು ತಮ್ನೇಲ್ ಹಾಕುವಾಗ ಆಫ್ಲೈನಲ್ಲೇ ಮಾಡ್ಕೋಬೇಕು. ಇದೇನು ಆನ್ಲೈನ್ ಆ್ಯಪ್ ಅಂತೂ ಅಲ್ಲ. ನಾವು ತುಂಬಾ ಈಸಿಯಾಗಿ ಮಾಡ್ಕೋಬೇಕು. ಇದು ನೋಡಿ, ಇವಾಗ ಕಾಣಿಸ್ತಿರ್ಬೇಕು ನಿಮಗೆ, ಪಿಕ್ಸೆಲ್ ಲ್ಯಾಬ್ ಅಂತ ಇದೆ. ಇದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ಬರುತ್ತೆ ಫ್ರೇಮಲ್ಲಿ, ಅಂದರೆ ಸ್ಕ್ರೀನ್ ಮೇಲೆ ಈ ಥರ ಕಾಣಿಸುತ್ತೆ. ಇದು ನಮಗೆ ತಮ್ನೇಲ್ಗೆ ಇಷ್ಟೊಂದು ಸ್ಪೇಸ್ ದೊಡ್ಡದಾಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಕೊಟ್ಟಿರುವಂಥ ಇಲ್ಲಿ ಇರುತ್ತಲ್ಲ, ಇದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಅಂದರೆ ಇದು ಸೈಜನ್ನು ಹೇಳುತ್ತೆ. ಇಲ್ಲಿ ಕಲರ್ ಇದೆ, ಟ್ರಾನ್ಸ್ಪರೆಂಟ್ ಇದೆ, ಇಮೇಜ್ ಸೈಜ್ ಇದೆ, ಕ್ರಾಪ್ ಇದೆ, ಇಮೇಜ್ ಇದೆ, ತುಂಬಾ ಈ ಥರ ಫ್ರಮ್ ಗ್ಯಾಲರಿ ಬರುತ್ತೆ, ಫ್ರಮ್ ಕ್ಯಾಮ್ರಾ ಬರುತ್ತೆ. ಇವಾಗ ನಾವು ಏನು ಮಾಡ್ಕೋಬೇಕು, ಇದನ್ನು ಇಮೇಜ್ ಸೈಜನ್ನು ಮಾಡ್ಕೋಬೇಕು. ಇದು ನ್ಯೂ ಟೆಕ್ಸ್ಟ್ ಇದೆಯಲ್ಲ, ಇದನ್ನು ನಾವು ಇಮೇಜ್ ಸೈಜನ್ನು ಮಾಡ್ಕೋಬೇಕು. ನೋಡಿ, ಇದು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು. ಇದು ಇಮೇಜ್ ಸೈಜನ್ನು ನಾವು ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಮಾಡ್ತಾದ್ಮೇಲೆ ಇಲ್ಲಿ 1280 ಅಂತ ಇರುತ್ತೆ. ವೆಡ್ತ್ ಕೂಡ, ಹೈಟ್ ಕೂಡ, ಅಂದರೆ ಇಮೇಜ್ ಸೈಜ್ ಇದು ಅಷ್ಟಿರುತ್ತೆ. ನಾವು ಇವಾಗ ಇಲ್ಲಿ ಎಡಿಟ್ ಮಾಡಿ ಆದರೂ ಮಾಡ್ಕೋಬೋದು. ಏನಪ್ಪ ಅಂದರೆ, ನಾವು ತಮ್ನೇಲ್ ಸೈಜ್ ಎಷ್ಟಿರುತ್ತೆ ಅಂದರೆ 720 ಅಂತ ಇರುತ್ತೆ. 720 ಅಂದರೆ ಇದು ಇಮೇಜ್ ಸೈಜ್ ಅಂತ ಬರುತ್ತೆ. ನೋಡಿ, ಇವಾಗ ಸ್ವಲ್ಪ ಸಣ್ಣದಾಯ್ತಲ್ಲ, ಹಾಗಾಗಿ ನಾವು ಈಗ ಬೇರೆ ಡೈರೆಕ್ಟಾಗಿ ಹೋಗಬೇಕಂದ್ರೆ ಇಲ್ಲಿ ಒಂದು ಚಿಹ್ನೆ ಕಾಣಿಸುತ್ತೆ. ಈ ಚಿಹ್ನೆಯನ್ನು ನಾವು ಕ್ಲಿಕ್ ಮಾಡಬೇಕು. ನೋಡಿ, ಈ ಥರ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಎಲ್ಲ ಎಷ್ಟೊಂದು ಆಪ್ಷನ್ ಬರುತ್ತೆ. ಈ ಆಪ್ಷನಲ್ಲಿ ನಮಗೆ ಬೇಕಾಗಿರೋದು ತಮ್ನೇಲ್ ಬೇಕಾಗಿರೋದು. ಇವಾಗ ನಾವು ಯೂಟ್ಯೂಬ್ ತಮ್ನೇಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಆಟೋಮೆಟಿಕ್ಕಾಗಿ 720 ಅಂತ ಬರುತ್ತೆ. ನೀವು 750 ಕೂಡ ಇಟ್ಕೋಬೋದು. ಬಟ್ ಇದು ತಮ್ನೇಲ್ ಸೈಜ್ 720 ಇರೋದ್ರಿಂದ ನಾವು 720ನ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿದು ನಮ್ಮದು ನ್ಯೂ ಟೆಕ್ಸ್ಟ್ ಅಂತ ಹೋಗಬೇಕಾಗಿದೆ. ಇದನ್ನು ನ್ಯೂ ಟೆಕ್ಸ್ಟನ್ನು ಹೋಗಬೇಕಾಗಿರೋದನ್ನು ಮೇಲೆ ಡಿಲೀಟ್ ಆಪ್ಷನ್ ಇದೆ. ಇಲ್ಲಿ ಈ ಡಿಲೀಟ್ ಆಪ್ಷನನ್ನು ನಾವು ಕ್ಲಿಕ್ ಮಾಡಿದಾಗ ಇದು ಡಿಲೀಟ್ ಆಗಿ ಹೋಗಿಬಿಡುತ್ತೆ. ಅಂದರೆ ನಾವು ಅದನ್ನು ಇಟ್ಕೊಂಡ್ಬಿಟ್ರೆ ನಾವು ಅದು ಫುಲ್ ಡಿಸ್ಪ್ಲೇ ಮೇಲೆ ಕೂತ್ಬಿಡುತ್ತೆ. ಹಾಗಾಗಿ ಬೇಡ. ಇವಾಗ ನಾವು ತಮ್ನೇಲನ್ನು ಒಂದು ವಿಡಿಯೋಸನ್ನು ಮಾಡಿದ್ದೆ ನಾನು. ಯಾವುದು ವಿಡಿಯೋಸ್ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಆ ವಿಡಿಯೋಸ್ ಬಗ್ಗೆ ನಾವು ಒಂದು ತಮ್ನೇಲನ್ನು ಹಾಕ್ಕೊಳ್ಳೋಣ. ಏನಪ್ಪ ಅಂದರೆ, ನಾನು ಗ್ಯಾಲರಿಯಲ್ಲಿ ತೋರಿಸ್ತೀನಿ ವಿಡಿಯೋಸಲ್ಲಿ. ನೋಡಿ, ಇವಾಗ ವಿಡಿಯೋಸಲ್ಲಿ ಹೋಗ್ತೀನಿ. ವಿಡಿಯೋಸಲ್ಲಿ ನಾನು ಒಂದು ವಿಡಿಯೋಸನ್ನು ಮಾಡಿದ್ದೆ. ಯಾವ ವಿಡಿಯೋಪ್ಪ ಅಂತಂದರೆ, ನೋಡಿ, ಬಾಟಲ್ ವಿಡಿಯೋಸನ್ನು ಮಾಡಿದೆ. ನೋಡಿ, ನಾನು ಇವಾಗ ಅದು ಸೌಂಡ್ ಇಟ್ಟು ತೋರಿಸಲ್ಲ. ಈ ವಿಡಿಯೋಸ್ ಬಗ್ಗೆ ಅಂದರೆ, ಒಂದು ಬಾಟಲನ್ನು ತೊಗೊಂಡು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋಸ್ ಬಗ್ಗೆ ಒಂದು ತಮ್ನೇಲನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ತಮ್ನೇಲಲ್ಲಿ ಹೋಗೋಣ. ಇದು ತಮ್ನೇಲಲ್ಲಿ ನಾವು ಗ್ಯಾಲರಿಯನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಪ್ಲಸ್ ಐಕಾನ್ ಇದೆಯಲ್ಲ, ಆ ಪ್ಲಸ್ ಬಗ್ಗೆ ಪಿಕ್ಸೆಲ್ ಲ್ಯಾಬ್ ಅಂತ ಇರುತ್ತೆ. ಈ ಪ್ಲಸ್ಸನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇಷ್ಟೊಂದು ಆಪ್ಷನ್ ಬರುತ್ತೆ.
ಏನಂದರೆ ಟೆಕ್ಸ್ಟ್ ಡೇಟು ಸ್ಟಿಕ್ಕರ್ಸು ಶೇಪ್ಸು ಫ್ರಮ್ ಗ್ಯಾಲರಿ ಡ್ರಾ ಅಂತ ಬರುತ್ತೆ. ನಾವು ಏನು ಮಾಡ್ಕೋಬೇಕು, ಫ್ರಮ್ ಗ್ಯಾಲರಿಯಲ್ಲಿ ಹೋಗೋಣ. ನೋಡಿ ಇವಾಗ ಫ್ರಮ್ ಗ್ಯಾಲರಿ ಅಂತ ಬಂತು. ಇದರಲ್ಲಿ ನಾವು ಕ್ಯಾಮ್ರಾದಲ್ಲಿರುವಂಥ ಇಲ್ಲಿ ಫೋಟೋಸ್ ಆಲ್ಬಮ್ ಇದೆ. ನಾವು ಕ್ಯಾಮ್ರಾದಲ್ಲಿ ಹೋಗೋಣ. ಇವಾಗ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ಗಳನ್ನು ನಾವು ತೊಗೊಳ್ಳೋಣ. ಅಂದರೆ ಇವಾಗ ನಾವು ಬಾಟಲ್ದು ವಿಡಿಯೋಸ್ ಮಾಡಿತ್ತಲ್ಲ, ಆ ಬಾಟಲ್ದ ವಿಡಿಯೋಸ್ದ ಒಂದು ಫೋಟೋವನ್ನು ನಾನು ಕ್ಲಿಕ್ ಮಾಡಿದೆ. ಅದನ್ನು ನಾನು ಸ್ವಲ್ಪ ಕ್ರಾಪ್ ಆಗಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಫುಲ್ ನಾನು ಸ್ಕ್ರೀನ್ಶಾಟ್ ಮಾಡಿರೋ ಫೋಟೋ ಇದು. ಹಾಗಾಗಿ ಕ್ರಾಪನ್ನು ಮಾಡಿಕೊಂಡು ಇದನ್ನು ಫೋಟೋವನ್ನು ಈ ಥರ ಬಂತು. ಅಂದರೆ ನಾವು ಗ್ಯಾಲರಿಯಲ್ಲಿ ಒಂದು ಫೋಟೋವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ ಫೋಟೋವನ್ನು ನಾವು ಈ ಥರ ತಮ್ನೇಲಲ್ಲಿ ಬಂತು. ಇದನ್ನು ನಾವು ಸೈಜಾಗಿ ಇಟ್ಕೋಬೇಕಾಗಿದೆ. ಇವಾಗ ಸೈಜನ್ನು ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಅಂದರೆ ಈ ಫೋಟೋ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಕ್ರಾಪ್ ಆಗಿ ಬರುತ್ತೆ. ಕ್ರಾಪ್ ಅಂದರೆ ನಮಗೆ ಹೆಚ್ಚು ಬೇಕು ಅಥವಾ ಕಡಿಮೆ ಬೇಕು ಅಥವಾ ಈ ಥರ ಫುಲ್ಲಾಗಿ ಇಟ್ಕೋಬೇಕು ಅಥವಾ ನಾವು ಇದೇನು ಈ ಸ್ಕ್ರೀನಲ್ಲೇ ಇರ್ತಾ ಇಷ್ಟೊಂದು ಫುಲ್ಲಾಗಿ ಇಟ್ಕೋಬೇಕು, ಚಿಕ್ಕದಾಗಿ ಮಾಡಬೇಕು, ಈ ಥರ ನಮಗೆ ಆಪ್ಷನನ್ನು ಸಿಗುತ್ತೆ. ನೋಡಿ ನಾನಿವಾಗ ಇದೊಂದು ಇಷ್ಟೊಂದಾಗಿ ಇಟ್ಕೋತಾ ಇದ್ದೀನಿ ಸೈಡಾಗಿ. ಇದು ಇವಾಗ ನೋಡಿ ಇದನ್ನು ನಮ್ಮದು ಗ್ರೀನ್ ಶೇಪ್ ಇದೆ. ಇವಾಗ ನಮಗೆ ಕಲರ್ಸ್ ಬೇಕಪ್ಪ ಅಂತಂದರೆ ನಾವಿಲ್ಲಿ ಆಪ್ಷನಲ್ಲಿ ಕಲರ್ಸ್ ಅಂತ ಇದೆ. ಅಂದರೆ ಇದೆಲ್ಲೇ ನಾವು ಕ್ಲಿಕ್ಕಲ್ಲಿರಬೇಕು. ಇಲ್ಲ ಕ್ಲಿಕ್ಕಲ್ಲಿದ್ದಾಗ ಇದು ಕಲರ್ ಅಂತ ಬರುತ್ತೆ. ಬೇರೆ ಇವೆರಡು ಆಪ್ಷನಲ್ಲಿ ಹೋದರೆ ಬೇರೆ ಬೇರೆ ಸೈಜ್ಗಳನ್ನು ಕೊಡುತ್ತೆ. ಹಾಗಾಗಿ ಬೇಡ. ಈಗ ಇದು ಆಪ್ಷನಲ್ಲಿದೆ. ಇದು ಆಪ್ಷನಲ್ಲಿದ್ದಾಗ ಇದು ಕಲರನ್ನು ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕಲರಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಷ್ಟೊಂದೆಲ್ಲ ಕಲರ್ಸ್ ಬರುತ್ತೆ. ಇದೆ ನೀವು ಯಾವುದಂದ್ರೂ ಕಲರನ್ನು ಚೂಸ್ ಮಾಡ್ಕೋಬೋದು. ಆಮೇಲೆ ನಮಗೆ ಇನ್ನೂ ಬೇರೆ ಕಲರ್ ಬೇಕಂದರೆ ಇಲ್ಲಿ ಪ್ಲಸ್ಸಲ್ಲಿ ಹೋಗ್ಬೋದು. ಪ್ಲಸ್ಸಲ್ಲಿ ಹೋಗಿ ಎಲ್ಲ ಕಲರ್ಸ್ಗಳನ್ನು ಈ ಥರ ಕಲರ್ಸ್ಗಳನ್ನು ಸಿಗುತ್ತೆ. ಕಲರ್ಸನ್ನು ತೊಗೋಬಹುದು. ನೋಡಿ ಇವಾಗ ಈ ಥರ ಕಲರ್ ಅಂತ ಬರುತ್ತೆ. ನಿಮಗೆ ಯಾವುದು ಚೂಸ್ ಬೇಕು ಅದನ್ನು ಚಾಯ್ಸ್ ಮಾಡಿಕೊಂಡು ಇದರಲ್ಲಿ ಓಕೆ ಅಂತ ಮಾಡಬೇಕು. ಇವಾಗ ಇಷ್ಟೊಂದು ಇಲ್ಲಿ ಕಲರ್ಸನ್ನು ಇದೆ. ನಾವು ಇದರಲ್ಲಿ ಯಾವುದನ್ನು ನನಗೆ ಇದು ಪಿಂಕ್ ಬೇಕಂದರೆ ಈ ಥರ ಫೋಟೋ ಬ್ಯಾಕಿಂದೆ ಈ ಥರ ಬರುತ್ತೆ. ಇವಾಗ ನೋಡಿ ನಾನು ಫೋಟೋ ಹಾಕಿ ತೋರಿಸಿ. ನೋಡಿ ಇಲ್ಲಿ ಫುಲ್ ಇದು ಸ್ಕ್ರೀನ್ ಮೇಲೆ ಪಿಂಕ್ ಅಂತ ಬರುತ್ತೆ. ರೆಡ್ಡು, ಬ್ಲ್ಯಾಕು, ಪರ್ಪಲ್ಲು, ಬ್ಲೂ ಈ ಥರ ನಾವು ಕಲರನ್ನು ಯಾವ ಥರ ಚೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಆ ಥರ ಬರುತ್ತೆ. ಇವಾಗ ನಾನು ರೆಡ್ಡನ್ನೇ ಇಟ್ಟಿರ್ತೀನಿ. ಅದು ಆಪ್ಷನ್ ಬೇಕಂದರೆ ಇವಾಗ ನೋಡಿ ಮತ್ತೆ ನಮಗೆ ಬೇರೆ ಈಗ ಬಾಟಲ್ದಿದೆ. ಬಾಟಲ್ದು ಒಂದು ಫೋಟೋವನ್ನು ಹಾಕ್ಕೊಂಡ್ವಿ. ಮತ್ತು ಬೇರೆ ನಮಗೆ ಇನ್ನೊಂದು ಫೋಟೋವನ್ನು ಬೇಕಾಗಿದೆ ಬಾಟಲ್ ಅಂತಂದಾಗ ಬಾಟಲ್ ಫೋಟೋವನ್ನು ಹಾಕೊಳ್ಳೋಣ. ಮತ್ತು ಗ್ಯಾಲರಿಯಲ್ಲಿ ಹೋಗೋಣ. ನೋಡಿ ಇವಾಗ ಗ್ಯಾಲರಿಯಲ್ಲಿ ಬಂದ್ವಿ. ನಮಗೆ ಬೇಕಾಗಿರೋದು ಫೋಟೋ ಒಂದು ಬಾಟಲ್ ಫೋಟೋಸ್ ಬೇಕಾಗಿದೆ. ನಮಗೆ ಬಾಟಲ್ ಫೋಟೋಸ್ ಇದೆ ನೋಡಿ. ಇವಾಗ ಇದೊಂದು ಫೋಟೋವನ್ನು ಬೇಕಾಗಿದೆ. ಅಂದರೆ ನಾವು ಬಾಟಲನ್ನು ದೊಡ್ಡದಾಗಿರುವಂತಹ ಬಾಟಲನ್ನು ನಾವು ಯಾವ ರೀತಿ ಮಾಡ್ಕೊಂಡಿವಿ ಅಂತ ನೋಡಿ. ಇದನ್ನು ಚಿಕ್ಕದಾಗಿ ಯಾವ ಥರ ನೀವು ಮಾಡ್ಕೋತೀರಾ ಆ ಥರ ಸೈಜಲ್ಲಿ ಈ ಥರ ಬರುತ್ತೆ. ಅಥವಾ ನೀವು ಇಲ್ಲ ನಮಗೆ ಇದೇ ದೊಡ್ಡದು ಮಾಡ್ಕೋತೀವಿ ಅಂತಂದರೆ ದೊಡ್ಡದು ಕೂಡ ಈ ಥರ ಮಾಡ್ಕೋಬೋದು. ಮಾಡ್ಕೊಂಡಾದಮೇಲೆ ಇವಾಗ ನೋಡಿ ಈ ಥರ ಮಾಡಿರ್ತೀವಿ. ಇವಾಗ ನಾವು ಇದು ಯಾವುದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ದೀವ ಅಂತ ಅನ್ನೋದನ್ನು ತೋರಿಸ್ಬೇಕಾಗುತ್ತೆ. ಅಂತಂದರೆ ಇವಾಗ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಈ ಥರ ಇರೋ ಬಾಟಲನ್ನು ಈ ಥರ ಮಾಡ್ಕೊಂಡಿದ್ದೀವಿ. ಅಂದರೆ ಮುಂದೆ ವಿಡಿಯೋಸ್ ನೋಡಿದಾಗ ಯಾವ ಥರ ಮಾಡಿದ್ದೀವಿ ಅನ್ನೋದು ಆಟೋಮೆಟಿಕ್ ಗೊತ್ತಾಗುತ್ತೆ. ವಿಡಿಯೋಸ್ ನೋಡಿದ್ರೆ ತಿಳಿತಿರ್ಬೋದು. ಬಟ್ ನಾನಿವಾಗ ತಮ್ನೇಲ್ ಬಗ್ಗೆ ಹೇಳ್ತಿದ್ದೀನಲ್ವ, ಹಾಗಾಗಿ ಇಮೇಜಸ್ಗಳನ್ನು ಯಾವ ಥರ ತೊಗೋಬೇಕು ಅನ್ನೋದನ್ನು ಅಷ್ಟೇ ಹೇಳಿದೆ. ಇವಾಗ ನೋಡಿ ಇವಾಗ ಈ ಬಾಟಲಿಂದ ಈ ಥರ ಬಾಟಲ್ ಮಾಡ್ಕೊಂಡ್ವಿ. ಈಗ ನಾವು ತಮ್ನೇಲ್ ಹಾಕಬೇಕಾಗಿದೆ. ಏನಪ್ಪ ಅಂತಂದರೆ ತಮ್ನೇಲ್ ಹಾಕಿದ ತಕ್ಷಣ ನಮ್ಮ ತಮ್ನೇಲ್ಗೂ ಇದಕ್ಕೂ ಸಂಬಂಧ ಇರಬೇಕು. ಆಮೇಲೆ ವಿಡಿಯೋಸ್ಗೂ ಸಂಬಂಧ ಇರಬೇಕು. ನಮ್ಮ ತಮ್ನೇಲ್ ಏನಿರುತ್ತಲ್ಲ ಅಂದರೆ ಜನ ನೋಡಬೇಕಂದ್ರೆ ತಮ್ನೇಲ್ ನೋಡಿದ ತಕ್ಷಣ ಅಂದರೆ ಹೆಡ್ಲೈನ್ ನೋಡಿದ ತಕ್ಷಣವೇ ನಮ್ಮದು ವಿಡಿಯೋಸ್ ಒಳಗೆ ಹೋಗಿ ನೋಡೋದು. ವಿಡಿಯೋಸ್ ಬಗ್ಗೆ ಈ ತಮ್ನೇಲ್ ಬಗ್ಗೆ ವಿಡಿಯೋಸ್ ಏನಿದೆ ಅಂತ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ಇವಾಗ ನೋಡಿ ಬಾಟಲನ್ನು ಈ ಥರ ಮಾಡ್ಕೊಂಡಿವಲ್ವ. ಇವಾಗ ನಾವು ಟೆಕ್ಸ್ಟಲ್ಲಿ ಹೋಗೋಣ. ಅಂದರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಬರೀಬೇಕು. ಏನಪ್ಪ ಅಂತಂದರೆ ಮತ್ತು ಇದರಲ್ಲಿ ಪ್ಲಸ್ಸಲ್ಲಿ ಹೋಗೋಣ. ಟೆಕ್ಸ್ಟ್ ಅಂತ ಇರುತ್ತೆ. ಟೆಕ್ಸ್ಟ್ ಕ್ಲಿಕ್ ಮಾಡೋಣ. ಇವಾಗ ಇಲ್ಲಿ ಬಂತು ನೋಡಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ. ಇಲ್ಲಿ ಮತ್ತೆ ಏನು ಮಾಡೋಣ, ನಾವು ಇದರಲ್ಲಿ ಹೋಗೋಣ. ಇದರಲ್ಲಿ ಹೋಗಿ ಪೆನ್ಸಿಲ್ ಥರ ಇರುತ್ತಲ್ಲ ಅದರಲ್ಲಿ ಪೆನ್ಸಿಲಲ್ಲಿ ಹೋಗಿ ಇವಾಗ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ. ನಾವು ಅದನ್ನು ಎಡಿಟ್ ಮಾಡೋಣ. ಫುಲ್ ತೆಗೆದುಬಿಡೋಣ. ತೆಗೆದುಬಿಟ್ಟಾದಮೇಲೆ ಇವಾಗ ನೋಡಿ ನಾವು ಅದು ಯಾವುದು ವಿಡಿಯೋದಲ್ಲಿ ಮಾಡಿದ್ದೀವಿ, ನಾವು ಬಾಟಲ್ ಬಗ್ಗೆ ವಿಡಿಯೋಸ್ ಮಾಡಿದ್ದೀವಿ. ಆ ಬಾಟಲ್ ಬಗ್ಗೆ ನಾವು ಸ್ವಲ್ಪ ಬರೀಕೊಳ್ಬೇಕಾಗುತ್ತೆ. ಏನಪ್ಪ ಅಂತಂದರೆ ಜನರಿಗೆ ತುಂಬಾ ಕ್ಯೂರಿಯಾಸಿಟಿ ಆಗಿರಬೇಕು. ಕ್ಯೂರಿಯಾಸಿಟಿ ಯಾಕಂದರೆ ಜನ ನೋಡೋಕ್ಕೆ ಇಂಟ್ರೆಸ್ಟ್ ಪಡ್ತಾರೆ. ಹಾಗಾಗಿ ನಾವು ಇಲ್ಲಿ ಇಂಗ್ಲೀಷ್ ಅಕ್ಷರಗಳಿವೆ. ನಮಗೆ ಕನ್ನಡದಲ್ಲಿ ಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತೇ ಇರುತ್ತೆ.
ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ಇವಾಗ ಬಾಟಲ್ ಬಗ್ಗೆ ಹಾಕೊಳ್ಳೋಣ. ಇವಾಗ ನೋಡಿ, ಕಸದಿಂದ ರಸ ತಯಾರಿಸೋದು ಹಾಕೊಳ್ಳೋಣ. ತಯಾರಿಕೆ ಅಂತ ಹಾಕೊಳ್ಳೋಣ. ಕಸದಿಂದ ರಸ ತಯಾರಿಕೆ ಅಂತ ನಾನು ಇನ್ನು ಯಾಕೆ ಹಾಕ್ಕೊಂಡೆ ಅಂತಂದರೆ, ಬಾಟಲನ್ನು ನಾವು ಜ್ಯೂಸ್ ಕುಡಿದಾದ್ಮೇಲೆ ಬಾಟಲನ್ನು ನಾವು ಎಸೆದು ಬಿಡ್ತೀವಿ. ಆ ಎಸೆದು ಬಿಟ್ಟಾಗ ಅದು ಕಸ ತಾನೇ. ಹಾಗಾಗಿ ಅದು ನಾವು ಕಸಕ್ಕೆ ಡಸ್ಟ್ಬಿನ್ಗೆ ಹಾಕೋಕ್ಕಿಂತ ಮುಂಚೆ ಆ ಬಾಟಲನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದಕ್ಕಾಗಿ ನಾನು ಕಸದಿಂದ ರಸ ತಯಾರಿಕೆ ಅಂತ ಹೇಳಿದೆ. ಅಂದರೆ ಅದನ್ನು ಸಾಮಗ್ರಿಯನ್ನು ಹೇಗೆ ನಾವು ಮಾಡ್ಕೋಬೇಕು ಅಂತ ಅದು ಜನರಿಗೆ ಕ್ಯೂರಿಯಾಸಿಟಿ ಆಗಲಿ ಅಂತ ನಾನೀಗ ಹಾಕ್ಕೊಂಡೆ. ನೋಡಿ, ಇವಾಗ ಓಕೆಯನ್ನು ಕೊಡ್ತೀನಿ. ಬಂತಿಲ್ಲಿ ನೋಡಿ, ಇಲ್ಲಿ ಬಂತು, ಇಲ್ಲಿ ಕಾಣಿಸ್ತಿರ್ಬೇಕು. ಕಸದಿಂದ ರಸ ತಯಾರಿಕೆ ಅಂತ ಬಂತಲ್ವಾ. ಇವಾಗ ನಾವು ಇದನ್ನು ಅಕ್ಷರ ದೊಡ್ಡದಾಗಿ ಸಣ್ಣದಾಗಿ ಮಾಡ್ಕೋಬೇಕು ಅಂತಂದರೆ ನಾವು ಇಷ್ಟೊತ್ತು ಈಗ ಇದರಲ್ಲಿ ಇದ್ವಿ, ಇಷ್ಟೆಲ್ಲ ಆಪ್ಷನ್ಸ್ಗಳು ಬಂದಿದ್ವು. ಇವಾಗ ನಮಗೆ ಯಾವ ಥರ ಬೇಕು ಅಂತಂದರೆ, ಇವಾಗ ನೋಡಿ ಇಲ್ಲಿ ಬರಬೇಕು. ಎ ಅಂತ ಇದೆಯಲ್ಲ, ಎ ಅಂತನ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ಇದು ನಮ್ಮ ಸೈಜು ಎಲ್ಲ ತೋರಿಸುತ್ತೆ ಇದು. ನೋಡಿ, ಇವಾಗ ಎಡಿಟ್, ಡಿಲ್ಟ್, ಕಾಪಿ, ಫ್ರಂಟ್ ಅಂದರೆ ಇವಾಗ ನಮಗೆ ಕಾಪಿ ಬೇಕಾಗಿತ್ತಂದರೆ ಇನ್ನೊಂದು ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ನೊಂದು ಇದೇ ಥರನೇ ಇನ್ನೊಂದು ಬರುತ್ತೆ. ಹಾಗಾಗಿ ಇದು ಕಾಪಿ ಆಗುತ್ತೆ. ಇವಾಗ ನಾವು ಡಿಲೀಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಅಂದರೆ ನಾವು ಇದರಲ್ಲೇ ಇರಬೇಕು. ಇವಾಗ ನೋಡಿ, ಸೈಜನ್ನು ತೋರಿಸುತ್ತೆ ನಿಮಗೆ. ಅಕ್ಷರ ಇನ್ನೂ ದೊಡ್ಡದು ಬೇಕಾ ಸಣ್ಣದು ಬೇಕಾ ಅಂತ. ಇವಾಗ 40 ಇದೆಯಲ್ಲ, ನಾವು ಈ ಥರ ಸಣ್ಣದನ್ನು ಮಾಡ್ಕೋಬಹುದು. ನೋಡಿ, ಈ ಥರ ದೊಡ್ಡದೂ ಆಗ್ಬೋದು ಸೈಜಲ್ಲಿ ಹೋದಾಗ. ನೋಡಿ, ಇವಾಗ ನಮಗೆ ಈ ಥರ ಇಷ್ಟೇ ಸಾಕು. ಇವಾಗ ಇಷ್ಟು ಮಾಡ್ಕೊಂಡ್ವಿ. 40 ಹೋಗೋಣ. ಯಾಕಂತಂದರೆ ನಾವು ಇನ್ನೂ ಕಲರ್ಸನ್ನು ಕೊಡಬೇಕು, ನಾವು ಶೇಡನ್ನು ಕೊಡಬೇಕಲ್ವ. ಹಾಗಾಗಿ ಇಷ್ಟೇ ಇರಲಿ ನಮಗೆ. ಇದನ್ನು ಮಾಡ್ಕೊಳ್ಳೋಣ. ಇವಾಗ ನೋಡಿ, ಸೈಜ್ ಅಂತ ಬಂತು. ಪೆಂಡಿಂಗ್ ಕಲರ್ ಅಂದರೆ ಇವಾಗ ಅಕ್ಷರ ನಿಮ್ಗೆ ಯಾವುದಾದ್ರೂ ಕಲರ್ ಬೇಕಾ ಅಂತ ಕೇಳುತ್ತೆ ಇದು. ನಮಗೆ ಕಲರ್ ಬೇಕಿದ್ರೆ ಕಲರ್ ಅಂತ ಹಾಕೊಳ್ಳೋಣ. ನೋಡಿ, ಇವಾಗ ವೈಟ್ ಕಲರ್ ಇದೆ. ಇಲ್ಲಿ ಕಲರ್ಸಲ್ಲಿ ಬಂದಾಗ ಇಷ್ಟೊಂದೆಲ್ಲ ಕಲರ್ಸ್ ಇದೆ ಅಲ್ವಾ. ಇದರಲ್ಲಿ ನಾವು ಯಾವುದಾದ್ರೂ ಚೂಸ್ ಮಾಡೋಣ. ಇವಾಗ ಬ್ಲ್ಯಾಕ್ ಆಗುತ್ತೆ, ರೆಡ್ ಆಗುತ್ತೆ. ಈ ಥರ ಬೇರೆ ಬೇರೆ ಅಕ್ಷರಗಳನ್ನು ಕಲರ್ಸನ್ನಾಗಿ ಮಾಡಿಕೊಳ್ಳೋದು ಇದು. ನಮಗೆ ಇವಾಗ ವೈಟಲ್ಲಿ ಅಂದರೆ ರೆಡ್ಡು ಮತ್ತು ವೈಟ್ ಕಾಂಬಿನೇಷನ್ ಆಗಿರುತ್ತೆ ಅಂತ ಹೇಳಿ ನಾವು ವೈಟನ್ನೇ ಕ್ಲಿಕ್ ಮಾಡ್ಕೊಳ್ಳೋಣ. ಅಂದರೆ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ, ಮತ್ತು ಇದನ್ನು ನಾವು ಶೇಡಾಗಿ ಮಾಡ್ಕೊಳ್ಳೋಣ. ಕಲರ್ಸ್ ಅದೇ ಇರಲಿ. ಆಮೇಲೆ ಅಕ್ಷರ ರೊಟೇಟ್ ಆಗೋಕ್ಕೆ ಇದು ನೋಡಿ. ಇವಾಗ ಇದು ಅಕ್ಷರ ಹಿಂದೆ ಬ್ಯಾಕ್ಗ್ರೌಂಡ್ ಏನಾದರೂ ಬೇಕು ಅಂತಂದರೆ ಈ ಥರ ಬ್ಯಾಕ್ಗ್ರೌಂಡನ್ನು ನಾವು ಕ್ಲಿಕ್ ಮಾಡ್ಕೋಬೇಕಂದ್ರೆ ನೋಡಿ, ಇವಾಗ ಈ ಬ್ಯಾಕ್ಗ್ರೌಂಡನ್ನು ಕ್ಲಿಕ್ ಮಾಡ್ಕೋಬೇಕು. ಇದು ಆಫ್ ಎನೇಬಲ್ಡ್, ಇದು ಆಫ್ ಆಗಿರುತ್ತೆ. ನಾವು ಆನನ್ನು ಮಾಡ್ಕೋಬೇಕು. ಆನನ್ನು ಮಾಡ್ಕೊಂಡಾದಮೇಲೆ ಇವಾಗ ನೋಡಿ, ನಮ್ಮದು ಇದು ಹಿಂದೆ ಕಾಫಿ ಕಲರ್ ಬಂತು. ನಮಗೆ ಇದು ಕಾಫಿ ಕಲರ್ ಬೇಡ, ಬ್ಲ್ಯಾಕ್ ಆಗಿ ಬೇಕು ಅಂದರೆ ಬ್ಲ್ಯಾಕ್ ಆಗಿ, ವೈಟ್ ಆಗಿ ಬೇಕಂದರೆ ವೈಟು, ರೆಡ್ಡು, ಈ ಥರ ಬೇರೆ ಬೇರೆ. ಅಂದರೆ ಈ ಅಕ್ಷರ ಹಿಂದೆ ನಮಗೆ ಬ್ಯಾಕ್ಗ್ರೌಂಡ್ ಏನಾದರೂ ಬೇಕು ಅಂತಂದರೆ ಈ ಥರ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವು ಬ್ಲೂ ಆಗಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾವು ಬ್ಯಾಕ್ಗ್ರೌಂಡನ್ನು ಹಾಕ್ಕೋಬೇಕು. ಈ ಬ್ಯಾಕ್ಗ್ರೌಂಡನ್ನು ನಮಗೆ ಈ ಸದ್ಯಕ್ಕೆ ಇನ್ನೂ ಬೇಡ ಅಂತಂದರೆ ನಾವು ಇಂಟು ಮಾರ್ಕನ್ನು ಕ್ಲಿಕ್ ಮಾಡ್ಕೋಬೇಕು. ಯಾಕಂದರೆ ನಾನು ಇವಾಗ ಸ್ಟ್ರೋಕಲ್ಲಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ರೆಡ್ಡು, ವೈಟು, ಬ್ಲ್ಯಾಕು ನಮಗೆ ಕಾಂಬಿನೇಷನ್ ಆಗುತ್ತೆ ಅಂತ ನಾನು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೊಳ್ಳಿಲ್ಲ. ಹಾಗಾಗಿ ನಾವು ಸ್ಟ್ರೋಕಲ್ಲಿ ಹೋಗೋಣ. ಸ್ಟ್ರೋಕಲ್ಲಿ ಹೋದಾಗ ನೋಡಿ, ಈ ಥರ ಇರುತ್ತೆ ಇದು. ಸ್ಟ್ರೋಕಲ್ಲಿ ಹೋದಾಗ ಇದು ಎನೇಬಲ್ಡ್ ಆಫ್ ಆಗಿರುತ್ತೆ. ನಾವು ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಾದ್ಮೇಲೆ ಇದು ಸ್ಟ್ರೋಕ್ ಅದು ತೋರುತ್ತೆ. ಇದು ನೋಡಿ, ನಾವು ಬ್ಲ್ಯಾಕನ್ನು ಅಥವಾ ರೆಡ್ಡನ್ನು ಯಾವುದಾದ್ರೂ ಕಲರ್ ಚೂಸ್ ಮಾಡ್ಕೋಬೇಕು. ಅಂದರೆ ಸ್ಟ್ರೋಕ್ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇವಾಗ ನೋಡಿ, ಕಸದಿಂದ ರಸ ತಯಾರಿಕೆ ಅಂದರೆ ಅದರ ಹಿಂದೆ ನಮಗೆ ಬ್ಲ್ಯಾಕ್ ಆಗಿ ಬಂತಲ್ವ, ಅದನ್ನೇ ನಾವು ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ನೋಡಿ, ಈ ಥರ ನೋಡಿ, ನಿಮಗೆ ಕಾಣಿಸ್ತಿರ್ಬೇಕು. ನಾವು ಆಗಾಗ ಅಡ್ಜಸ್ಟ್ ಮಾಡ್ಕೋತಾ ಇರಬೇಕು ಸ್ಟ್ರೋಕ್ ಮಾಡುವಾಗ, ಬ್ಯಾಕ್ಗ್ರೌಂಡ್ ಹಾಕುವಾಗ ಅಂತ. ನೋಡಿ, ಈ ಥರ ಕಾಣಿಸ್ತಿರಬೇಕು. ಇವಾಗ ನಾವು ರೈಟನ್ನು ಇಷ್ಟು ಸಾಕು ನಮಗೆ. ಇವಾಗ ಇದನ್ನು ಮಾಡ್ಕೊಳ್ಳೋಣ. ಓಕೆನ ಮಾಡ್ಕೊಂಡಿವಿ. ಇವಾಗ ಅಷ್ಟಕ್ಕೆ ಆಫ್ ಮಾಡೋಣ. ಇವಾಗ ನೋಡಿ, ಇಷ್ಟೊಂದಾಯಿತು. ಮತ್ತು ನಾವು ಇನ್ನೊಂದು ಬೇರೆಯಿಂದ ಮಾಡಬೇಕಂದ್ರೆ ನಾವು ಇವಾಗ ದೊಡ್ಡ ಬಾಟಲಿಂದ ಚಿಕ್ಕ ಬಾಟಲ್ ಮಾಡೋದು ಹೇಗೆ ಅನ್ನೋದನ್ನು ಟೆಕ್ಸ್ಟ್ ಮಾಡ್ಕೊಳ್ಳೋಣ. ಮತ್ತೆ ಬೇಕು ಅಂದರೆ ನಾವು ಈ ಥರ ಮತ್ತೆ ಬೇರೆಯನ್ನು ಬರ್ಕೋಬೇಕಾಗುತ್ತೆ. ಪೆನ್ಸಿಲ್ ಮಾರ್ಕಲ್ಲಿ ಹೋಗಬೇಕು. ಇದನ್ನು ನಾವು ಫುಲ್ ಎಡಿಟ್ ಮಾಡ್ಕೋಬೇಕು, ಕ್ಯಾನ್ಸಲ್ ಮಾಡ್ಕೋಬೇಕು. ನೋಡಿ, ಇವಾಗ ದೊಡ್ಡ ಬಾಟಲಿಂದ ಚಿಕ್ಕ ಬಾಟಲ್ ತಯಾರಿಕೆ ಅಂತ ಹಾಕೊಳ್ಳೋಣ. ದೊಡ್ಡ ಬಾಟಲಿಯಿಂದ ಚಿಕ್ಕ ಬಾಟಲಿ
ಚಿಕ್ಕ ಬಾಟಲಿ ದೊಡ್ಡ ಬಾಟಲಿಯಿಂದ ಚಿಕ್ಕ ಬಾಟಲಿ ಸಾಧ್ಯನಾ ಅಂತ ಹಾಕೊಳ್ಳೋಣ. ಸಾಧ್ಯನಾ? ಇದನ್ನು ನಾವು ಒಂದು ಕ್ವಶನ್ ಮಾರ್ಕಾಗಿ ಕೊಡೋಣ. ಅಂದರೆ ಜನರಿಗೆ ನೋಡಲಿಕ್ಕೆ ಈ ದೊಡ್ಡ ಬಾಟಲಿಂದ ಚಿಕ್ಕ ಬಾಟಲ್ ಮಾಡೋದು ಹೇಗೆ ಅಂತ ಜನರಿಗೆ ಸ್ವಲ್ಪ ಗೊಂದಲದಲ್ಲಿ ಇಡಬೇಕು ನಾವು. ಅಂದರೆ ಅಟ್ರಾಕ್ಷನ್ ಆಗಿ ಇರಬೇಕು. ಇವಾಗ ನೋಡಿ, ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡೋಣ. ನೋಡಿ, ಈ ಥರ ನಾವು ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ನೀವೇ ಇದನ್ನು ಈಸಿಯಾಗಿ ಹೇಳಿಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇದು. ಆಮೇಲೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಹಾಗೆ ನಮಗೆ ಕಲಿಯೋದು ಕೂಡ ಆಗುತ್ತೆ. ನೋಡಿ, ಇವಾಗ ಈ ಕಲರ್ ಇದೆ. ಇವಾಗ ಈ ಕಲರನ್ನು ನಾವು ಯೆಲ್ಲೋ ಕಲರನ್ನಾಗಿ ಮಾಡ್ಕೊಳ್ಳೋಣ. ಅಂದರೆ ನಾವು ಕಲರ್ ಯಾವ ಥರ ಮಾಡ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್ ಇದು. ನೋಡಿ, ಇವಾಗ ಕಲರನ್ನು ನಾನು ಯೆಲ್ಲೋ ಕಲರಾಗಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಯೆಲ್ಲೋ ಕಲರಾಗಿ ಈ ಅಕ್ಷರವನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಿದೆ. ಇದು ನ್ಯೂ ಟೆಕ್ಸ್ಟನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಇವಾಗ ಅದರಲ್ಲೇ ಹೋಗಿಬಿಡುತ್ತೆ ನಮಗೆ. ಹಾಗಾಗಿ ಬೇಡ, ಇದು ನಾವು ಇದರಲ್ಲಿ ಇರೋಣ. ಇವಾಗ ಕಲರನ್ನು ನಾವು ಯೆಲ್ಲೋ ಕಲರಾಗಿ ಮಾಡ್ಕೊಂಡಿವಿ. ಇವಾಗ ನಾವು ಬ್ಯಾಕ್ಗ್ರೌಂಡ್ ಏನಾದರೂ ಹಾಕ್ಕೋಬೇಕಂದ್ರೆ ಹಾಕ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ನಮಗೆ ಬೇಡ ಅಂದರೆ ಬೇಡ. ಇವಾಗ ನಾವು ಸ್ಟ್ರೋಕಲ್ಲಿನೇ ಹೋಗೋಣ. ಸ್ಟ್ರೋಕಲ್ಲಿ ಒಂದು ಬೇರೆ ಕಲರನ್ನಾಗಿ ಮಾಡಬೇಕಂತಂದರೆ ನಾವು ಮತ್ತೆ ಈ ಥರ ಮಾಡ್ಕೋಬೇಕು. ಇವಾಗ ನಾವು ಬ್ಲೂ ಮಾಡಬೇಕು ಅಥವಾ ಪರ್ಪಲ್ ಮಾಡಬೇಕು, ಈ ಥರ ಬೇರೆ ಯಾವುದಾದ್ರೂ ಕಲರನ್ನು ಮಾಡ್ಕೋಬೇಕಂದ್ರೆ ನಾವು ಈ ಥರ ಅಡ್ಜಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಸೂಟ್ ಆಯಿತು ಅಂದರೆ ಹಾಕ್ಕೊಳ್ಳಿ, ಸೂಟ್ ಆಗಲಿಲ್ಲ ಅಂದರೆ ಬೇರೆ ಕಲರನ್ನು ನೀವು ಆಪ್ಷನಲ್ಲಿ ಹೋಗ್ಬೋದು. ನೋಡಿ, ಇದು ಸೂಟ್ ಆಗುತ್ತೆ ಅಂತ ಅನ್ಕೋತೀನಿ. ಅಥವಾ ಇದನ್ನು ಹಾಕಿದ್ರೆ ಫುಲ್ ಡಿಮ್ ಆಗುತ್ತೆ, ಬೇಡ. ಗ್ರೀನ್ ಹಾಕಿದ್ರೆ ಸೂಟ್ ಆಗುತ್ತೆ ಅಂತ ಅನ್ಕೋತೀನಿ. ಗ್ರೀನನ್ನು ಹಾಕೋಣ. ಇವಾಗ ಸ್ವಲ್ಪ ನಾವು ಸ್ಕ್ರಾಲ್ ಇದನ್ನು ಈ ಥರ ಎಳಿಬೇಕು. ಅಂದರೆ ಅಕ್ಷರನ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕಲ್ವ, ಅದಕ್ಕಾಗಿ ಈ ಥರ ಮಾಡಿಕೊಂಡು ರೈಟನ್ನು ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ತಮ್ನೇಲನ್ನು ರೆಡಿ ಆಯಿತು. ಇದನ್ನು ನಾವು ಶೇವ್ ಮಾಡ್ಕೊಳ್ಳೋಣ. ಇಲ್ಲಿ 3 ಡಾಟ್ ಕಾಣುತ್ತಲ್ಲ, ಇದರಲ್ಲಿ ಹೋಗಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಬರುತ್ತೆ. ಎಕ್ಸ್ಪೋರ್ಟ್ ಇಮೇಜಲ್ಲಿ ಬಂದು ನಾವು ಇದನ್ನು ಗ್ಯಾಲರಿಗೆ ಸೇವ್ ಮಾಡ್ಕೋಬೇಕು. ನೋಡಿ, ಸೇವ್ ಟು ಗ್ಯಾಲರಿ ಅಂತ ಬರುತ್ತೆ. ಇದನ್ನು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳೋಣ. ಇವಾಗ ಇದು ಗ್ಯಾಲರಿಯಲ್ಲಿ ತೋರಿಸುತ್ತೆ, ನೋಡೋಣ ಬನ್ನಿ. ಇವಾಗ ನೋಡಿ, ಇದನ್ನು ಗ್ಯಾಲರಿಯಲ್ಲಿ ಬಂದು ಕೂತಿರುತ್ತೆ. ನೋಡಿ, ಇವಾಗ ಗ್ಯಾಲರಿಯಲ್ಲಿ ಬಂತು. ಕಸದಿಂದ ರಸ ತಯಾರಿಕೆ ದೊಡ್ಡ ಬಾಟಲಿಯಿಂದ ಚಿಕ್ಕ ಬಾಟಲಿ ಸಾಧ್ಯನಾ ಅಂತ ಈ ಥರ ಗ್ಯಾಲರಿಯಲ್ಲಿ ಬಂತು. ಇದನ್ನು ನಾವು ತಮ್ನೇಲಿ ಹಾಕೋದು ಹೇಗೆ, ವೀಡಿಯೋಸ್ಗೆ ತಮ್ನೇಲಿ ಹಾಕೋದು ಹೇಗೆ ಅಂತ ಅಂದರೆ ಇವಾಗ ನಾವು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡುವಾಗ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಆಫ್ ಆಗಿಟ್ಟಿದ್ದೆ, ಯಾಕಂದರೆ ವಿಡಿಯೋ ಮಾಡುವಾಗ ಯಾವುದಾದ್ರೂ ಫೋನ್ ಆದರೂ ಏನಾದರೂ ಬಂದರೆ ಹೇಗೆ ಅಂತ ನಾನು ಆಫ್ ಮಾಡಿದೆ. ಇವಾಗ ಆನ್ ಮಾಡಿದ್ದೀನಿ. ನೋಡಿ, ಇವಾಗ ಈ ಥರ ನಮ್ಮ ವೀಡಿಯೋಸ್ಗಳನ್ನು ಇರುತ್ತೆ. ವೀಡಿಯೋಸ್ಗಳಲ್ಲಿ ನಾವು ತಮ್ನೇಲನ್ನು ಹಾಕೋದು ಹೇಗೆ, ನಮ್ಮ ವೀಡಿಯೋಸ್ಗಳಿಗೆ ಹೋಗಿರ್ತೀವಿ. ಹೋದಾಗ ನೋಡಿ, ಇವಾಗ ಬಾಟಲ್ದಂಥ ವೀಡಿಯೋಸ್ ಇದೆ. ಈ ವಿಡಿಯೋಸನ್ನು ನಾನು ಎಡಿಟ್ ಮಾಡ್ತಾಯಿದ್ದೀವಿ. ಎಡಿಟ್ ಮಾಡಿದಾಗ ನೋಡಿ, ಈ ಥರ ಬಂದಾಗ ನಾವು ಇಲ್ಲೇನು ಮಾಡ್ತೀವಿ, ನಾನು ಅನ್ಲಿಸ್ಟೆಡ್ ಒಳಗೆ ಇಟ್ಟಿದ್ದೀನಿ. ಇದು ಯಾವುದು ಹಾಕಿ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅನ್ಲಿಸ್ಟೆಡಲ್ಲಿ ಇಟ್ಟಿದ್ದೀನಿ. ಇವಾಗ ಇದು ನಾನು ಅಪ್ಲೋಡ್ ಮಾಡಿದಾಗ ಈ ಥರ ಬಂದಿರುತ್ತೆ. ಇದು ಇವಾಗ ಎಡಿಟ್ ಅಂತ ಹೋಗಿ ನಾವು ಪಬ್ಲಿಕ್ ಅಂತ ಹಾಕಿ ಆದಮೇಲೆ ನಾವು ಇದರಲ್ಲಿ ಬರುತ್ತೆ. ಇವಾಗ ತೋರಿಸ್ತೀನಿ ತಡೀರಿ. ಇವಾಗ ನಾವು YT ಸ್ಟುಡಿಯೋದಲ್ಲಿ ಹೋಗಬೇಕು. YT ಸ್ಟುಡಿಯೋ ಅಪ್ಲೋಡ್ ಮಾಡಿದಾಗ YT ಸ್ಟುಡಿಯೋದಲ್ಲಿ ಅದು ವಿಡಿಯೋ ಬರುತ್ತೆ. ವಿಡಿಯೋ ಬಂದಾಗ ನಾವೇನು ಮಾಡಬೇಕು, ಈ ಥರ ಬಂದಿರುತ್ತೆ. ಈ ಥರ ಬಂದಾಗ ಅದು ನೋಡಿ, ಈ ಥರ ಬಂದಿರುತ್ತೆ. ಇವಾಗ ಇದರ ಮೇಲೆ ಕ್ಲಿಕ್ ಮಾಡ್ತೀವಿ. ನಾವು ಕ್ಲಿಕ್ ಮಾಡಿದಾಗ ಈ ಥರ ಈ ವಿಡಿಯೋಸ್ ಬಂದಿರುತ್ತೆ. ಇದು ಎಡಿಟಲ್ಲಿ ಹೋಗಿರ್ತೀವಿ. ಎಡಿಟಲ್ಲಿ ಹೋದಾಗ ಇದನ್ನು ಇಲ್ಲಿ ಈ ಥರ ಒಂದು ಪೆನ್ಸಿಲ್ ಬಂದಿರುತ್ತೆ. ಆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ತಮ್ನೇಲ್ ಅಂತ ಬಂದಾಗ ಈ ತಮ್ನೇಲ್ ಮೇಲೆ ಕ್ಲಿಕ್ ಹಾಕಬೇಕು. ಕ್ಲಿಕ್ ಆದಮೇಲೆ ನಮಗೆ ಇವಾಗ ತಮ್ನೇಲ್ ರೆಡಿ ಆಗಿತ್ತಲ್ವ, ಆ ತಮ್ನೇಲನ್ನು ನಾವು ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಇವಾಗ ಈ ತಮ್ನೇಲ್ ಕಸದಿಂದ ರಸ ತಯಾರಿಕೆ ಬಾಟಲಿಂದ ಚಿಕ್ಕ ಬಾಟಲ್ ಸಾಧ್ಯನಾ ಅಂತ ಇರುತ್ತಲ್ಲ, ಇದನ್ನು ನಾವು ಅಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಡನ್ ಅಂತ ಕೊಡಬೇಕು.
ಡನ್ ಅಂತ ಕೊಟ್ಟಾಗ ಇಲ್ಲಿ ಈ ಥರ ಬಂದು ಕೂತಾಗ ನಾವು ಇದನ್ನು ಸೇವ್ ಅಂತ ಕೊಟ್ಟರೆ ಅದು ಈ ಥರ ಬಂದುಬಿಡುತ್ತೆ, ತಮ್ನೇಲ್ ರೆಡಿಯಾಗಿ ಬಂದುಬಿಡುತ್ತೆ. ಬಟ್ ನಾನು ಸೇವ್ ಅಂತ ಕೊಡಲ್ಲ, ಯಾಕಂದರೆ ಆಲ್ರೆಡಿ ಇದಕ್ಕೆ ತಮ್ನೇಲ್ ಹಾಕಿದ್ದೀನಿ, ಸೇವ್ ಅಂತ ಕೊಡಲ್ಲ. ಇವಾಗ ನೋಡಿ ಬ್ಯಾಗ್ ಬಂದಿರ್ತೀನಿ ನಾನು, ಯಾಕಂತಂದರೆ ಈ ತಮ್ನೇಲ್ ಹಾಕಿರೋದನ್ನು ಹೋಗಿ ಆ ತಮ್ನೇಲ್ ಬಂದು ಕೂಡುತ್ತೆ. ಬೇರೆ ವಿಡಿಯೋಸ್ ಬೇರೆ ಇರುತ್ತೆ, ತಮ್ನೇಲ್ ಬೇರೆ ಬಂದು ಕೂಡುತ್ತೆ. ಯಾಕೆಂದರೆ ನಾನು ಅದು ವಿಡಿಯೋಸ್ ಇನ್ನೂ ಅನ್ಲಿಸ್ಟೆಡಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ಅದನ್ನು ನಾನು ಹಾಕೋದಿಲ್ಲ. ಇವಾಗ ಈ ಥರ ತಮ್ನೇಲ್ಸ್ಗಳನ್ನು ಬಂದು ವಿಡಿಯೋಸ್ಗೆ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ. ನಿಮಗೆ ನೋಡಿ ಇವಾಗ ತೋರಿಸ್ತೀನಿ ಪ್ರತಿಯೊಂದು ತಮ್ನೇಲ್ ಹಾಕಿರೋದನ್ನು ಯಾವ ಥರ ಬಂದಿದೆ ಅಂತ ನೋಡಿ. ಇವಾಗ ಒಂದು ಸೊಳ್ಳೆದ ವಿಡಿಯೋ ಮಾಡಿದೆ, ಅದು ಕೂಡ ಮೆದುಳಿಗೆ ವ್ಯಾಯಾಮ ಚಟುವಟಿಕೆ. ಈ ಥರ ತಮ್ನೇಲ್ಸ್ಗಳನ್ನು ನೋಡಿದರೆ ಜನ ಅಟ್ರಾಕ್ಷನ್ ಆಗಿ ವಿಡಿಯೋಸ್ಗಳನ್ನು ನೋಡ್ತಾರೆ. ನೋಡಿ ಈ ಥರ ನಾವು ತಮ್ನೇಲನ್ನು ನೋಡಿ. ಇವಾಗ ಈ ಥರ ತಮ್ನೇಲ್ಸ್ಗಳನ್ನು ಹಾಕಿದರೆ ಜನರಿಗೆ ವಿಡಿಯೋಸ್ಗಳನ್ನು ಅಟ್ರಾಕ್ಷನ್ ಆಗುತ್ತೆ. ಹಾಗಾಗಿ ನೀವು ಕೂಡ ಈ ತಮ್ನೇಲನ್ನು ಹಾಕಿ ವಿಡಿಯೋಸ್ಗಳನ್ನು ಅಟ್ರಾಕ್ಷನ್ ಆಗುವಂಗಾಗಿ, ಆಮೇಲೆ ವಿಡಿಯೋಸ್ಗೆ ವ್ಯೂಸ್ ಕೂಡ ಬರುತ್ತೆ. ನೀವು ಕೂಡ ಈ ತಮ್ನೇಲ್ಗಳನ್ನು ಯೂಸ್ ಮಾಡಿಕೊಂಡು ಹಾಕ್ತೀರಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.